ನಿನ್ನೆ ದರ್ಶನ್ ಕುರಿತಾದ ಒಂದು ಫೋಟೋ ಮತ್ತು ವಿಡಿಯೋ ವೈರಲ್ ಆಗಿತ್ತು. ಅದಾದ ನಂತರ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದೆ, ನೋಡ್ತಾ ಹೋಗೋಣ. ಜೈಲಲ್ಲಿ ಬಿಂದಾಸ್ ಆಗಿ ಇರುವಂತಹ ನಟ ದರ್ಶನ್ ಫೋಟೋ ವೈರಲ್ ಆಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಟೀ ಕಾಫಿ ಕುಡಿತ ಸಿಗರೇಟ್ ಸೇತಾ ಕೂತಂತಹ ದರ್ಶನ್ ಫೋಟೋ ಈಗ ವೈರಲ್ ಆಗಿತ್ತು. ಪರಪ್ಪನ ಅಗ್ರಹಾರ ಜೈಲು ವ್ಯವಸ್ಥೆಗೆ ಫೋಟೋನೇ ಹಿಡಿದ ಕೈಗನ್ನಡಿ ಆಗಿದೆ. ದರ್ಶನ್ ಬಗ್ಗೆ ಕೇಳಿ ಬರ್ತಾ ಇದ್ದ ಊಹಾಪೋಹಗಳಿಗೂ ಕೂಡ ಈಗ ಒಂದು ಕ್ಲಾರಿಟಿ ಸಿಕ್ಕಂತಾಗಿದೆ. ದರ್ಶನ್ ಸಣ್ಣ ಆಗಿದ್ದಾರೆ, ಮಾನಸಿಕವಾಗಿ ಕುಗ್ಗೋಗಿದ್ದಾರೆ, ಊಟ ಸರಿಯಾಗಿಲ್ಲ, ನಿದ್ದೆ ಬರ್ತಿಲ್ಲ, ಇದ್ಯಾವುದೂ ಆದಂತೆ ಕಾಣಿಸ್ತಾ ಇಲ್ಲ. ಫೋಟೋನೇ ಪ್ರೂಫ್ ಅದಕ್ಕೆ. ದರ್ಶನ್ ಎಷ್ಟು ಆರಾಮಾಗಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ ಅಂತ. 7 kg ಸಣ್ಣ ಆಗಿದ್ದಾರೆ, 10 kg ಸಣ್ಣ ಆಗಿದ್ದಾರೆ ಅನ್ನೋದು ಕೂಡ ಈ ಹಿಂದೆ ಕೇಳಿ ಬರ್ತಾ ಇತ್ತು. ಆದ್ರೆ ದರ್ಶನ್ ಅವರ ಸದ್ಯದ ಫೋಟೋವನ್ನ ನೋಡಿದ್ರೆ ದರ್ಶನ್ಗೆ ಬೇಕಾಗಿರುವಂತಹ ವ್ಯವಸ್ಥೆ ಜೈಲಲ್ಲಿ ಸಿಗ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬೇರೆ ಕೈದಿಗಳಿಗೆ ಒಂದು, ಅಫ್ಕೋರ್ಸ್ ದರ್ಶನ್ಗೆ ಮತ್ತೊಂದು ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ದರ್ಶನ್ ತಮ್ಮ ಬ್ಯಾರಕ್ನಲ್ಲಿ ಕೂತಿರುವಂತಹ ಫೋಟೋವನ್ನ ಸದ್ಯಕ್ಕೆ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಹಿಂದಿನ ಫೋಟೋ ಒಂದು, ಈಗಿನ ಫೋಟೋ ಬೇರೆ, ಹೊಸ ಫೋಟೋ ಒಂದು ಕೂಡ ಈಗ ಸಿಕ್ಕಿರುವಂತದ್ದನ್ನ ಗಮನಿಸಬಹುದು. ಇದನ್ನ ನೋಡ್ತಾ ಇದ್ರೆ ಅನ್ಸುತ್ತೆ ದರ್ಶನ್ ತಮಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ, ತಮಗೆ ಬೇಕಾಗಿರುವಂತಹ ಫೆಸಿಲಿಟೀಸ್ಗಳನ್ನ ಆರಾಮಾಗಿ ಮಾಡಿಕೊಳ್ತಾ ಇದ್ದಾರೆ ಅಂತ. ವಿಡಿಯೋ ಕಾಲ್ ಮೂಲಕ ಹೊರಗಡೆ ಇದ್ದಂತಹ ಪುಡಿ ರೌಡಿ ಜೊತೆ ಮಾತಾಡಿದ್ರು. ಈಗ ಮತ್ತೊಂದು ಫೋಟೋ ಕೂಡ ಸದ್ಯಕ್ಕೆ ವೈರಲ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್. ಶಿವಕುಮಾರ್, ದರ್ಶನ್ ಜೈಲಲ್ಲಿ ಎಷ್ಟು ಆರಾಮಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದರ ನಂತರ ಒಂದು ಫೋಟೋಗಳು ಸಿಗ್ತಾನೆ ಇವೆ, ಪ್ರೂಫ್ ಸಿಗ್ತಾನೆ ಇರೋದನ್ನ ಗಮನಿಸಬಹುದು. ಈಗ ಸಿಕ್ಕಿರುವಂತಹ ಮತ್ತೊಂದು ಭಾವಚಿತ್ರದ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ, ಇದು ಯಾವಾಗಿಂದು, ಯಾರ ಜೊತೆ ಕೂತಿರೋದು, ಏನ್ ಮಾಡ್ತಿರೋದು? ಸಭಾ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲಿಗೆ ಹೋದಂತ ನಂತರದಲ್ಲಿ ವೈರಲ್ ಆಗಿರುವಂತಹ ಫೋಟೋ ಇದು. ನಟ ದರ್ಶನ್ ಜೊತೆಯಲ್ಲಿ ಕೂತ್ಕೊಂಡಿರುವಂತಹ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಹೊರಗಡೆ ಬರ್ತಿಲ್ಲ. ಕಾರಾಗೃಹ ಎಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಅವರನ್ನು ಈ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಕೂಡ ಕಾರಾಗೃಹಕ್ಕೆ ಭೇಟಿಯನ್ನು ಕೊಡ್ತಿದ್ದೀನಿ, ಒಳಗಡೆ ಹೋಗಿ ಭೇಟಿಯನ್ನು ಮುಗಿಸ್ಕೊಂಡು ಬಂದ ನಂತರದಲ್ಲಿ ತಮಗೆ ಮಾಹಿತಿನ ತಿಳಿಸಿ ನನ್ನ ಮಾತನ್ನ ಹೇಳ್ತಿದ್ರು. ಆದರೆ ನಿನ್ನೆ ವೈರಲ್ ಆಗಿದ್ದಂಥ ವಿಡಿಯೋದಲ್ಲಿ, ಅಂದರೆ ಏನು ವಿಡಿಯೋ ಕಾಲಲ್ಲಿ ನಟ ದರ್ಶನ್ ಮಾತಾಡಿರ್ತಾರೆ, ಅದರಲ್ಲಿ ಇದ್ದಂಥವ್ರು ಓರ್ವ ರೌಡಿ ಶೀಟ್ರು ಮಾರ್ಕೆಟ್ ಧರ್ಮ, ಮತ್ತೊಬ್ಬ ವ್ಯಕ್ತಿ ಕೂಡ ಪುಡಿ ರೌಡಿ ಸತ್ಯ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಅಂದ್ರೆ ನಟ ದರ್ಶನ್ಗೆ ಜೈಲಿನಲ್ಲಿ ಇದ್ರು ಕೂಡ ಅವರು ಹೊರಗಡೆ ಯಾವೆಲ್ಲ ಊಟವನ್ನು ಸೇವನೆಯನ್ನು ಮಾಡ್ತಿದ್ರು ಅವೆಲ್ಲವೂ ಕೂಡ ನಟ ದರ್ಶನ್ಗೆ ಸಿಗ್ತಿದೆ ಅನ್ನೋ ಮಾಹಿತಿ ಬರ್ತಿರುವಂಥದ್ದು. ಅದು ಕೂಡ ಬೆಂಗಳೂರಿನ ಒಂದು ಫೇಮಸ್ ಹೋಟೆಲ್ನಿಂದ, ಮಿಲಿಟರಿ ಹೋಟೆಲ್ನಿಂದ ಅವ್ರಿಗೆ ಊಟ ಸಪ್ಲೈ ಆಗ್ತಿದೆ ಅನ್ನೋ ಮಾಹಿತಿ ಸಿಗ್ತಿರುವಂಥದ್ದು. ಅಂದ್ರೆ ನಟ ದರ್ಶನ್ಗೆ ಮನೆ ಊಟಕ್ಕೆ ಅವಕಾಶ ಇರದೇ ಇದ್ರೂ ಕೂಡ ನಟ ದರ್ಶನ್ ಮನೆ ಊಟಕ್ಕಾಗಿ ಅರ್ಜಿಯನ್ನು ಹಾಕೊಂಡು ಅರ್ಜಿ ರಿಜೆಕ್ಟ್ ಆದ್ರೂ ಕೂಡ ವಿಲ್ಸನ್ ಗಾರ್ಡನ್, ನಾಗಾ ಸೇರಿದಂತೆ ಇತರೆ ಸಜಾ ಬಂದಿಗಳು ಜೈಲಿನಲ್ಲಿರುವಂಥ ನಟೋರಿಯಸ್ ರೌಡಿ ಶೀಟರ್ಗಳಿಗೆ ಏನು ಮನೆಯಿಂದ ಊಟವನ್ನು ಪಡೀಲಿಕ್ಕೆ ಅವಕಾಶವನ್ನು ಪಡ್ಕೊಂಡಿದ್ದಾರೆ, ಅವ್ರಿಗೆ ಬರುವಂಥ ಊಟ ನಟ ದರ್ಶನ್ಗೆ ಸಪ್ಲೈ ಆಗ್ತಿರುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ನಟ ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ VIP ಸೆಲ್ನಲ್ಲಿದ್ದಾರೆ. VIP ಸೆಲ್ಗೆ ಹೈ ಸೆಕ್ಯೂರಿಟಿ ಕೂಡ ಇರುತ್ತೆ. ಜನಪ್ರತಿನಿಧಿಗಳು ಅರೆಸ್ಟ್ ಆದಂಥ ಸಂದರ್ಭದಲ್ಲಿ, ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಜೊತೆಗೆ ಉದ್ಯಮಿಗಳು ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ VIP ಸೆಲ್ಲನ್ನು ಕೊಡ್ಮಾಡಲಾಗುತ್ತೆ. ಯಾಕಂತ ಹೇಳಿದ್ರೆ ಭದ್ರತೆ ದೃಷ್ಟಿಯಿಂದ. ಇದನ್ನೇ ನಟ ದರ್ಶನ್ ಅಡ್ವಾಂಟೇಜ್ ಅನ್ನಾಗಿ ಮಾಡ್ಕೊಂಡಿರುವಂಥದ್ದು. ನಟೋರಿಯಸ್ ರೌಡಿಗಳನ್ನ ತಮ್ಮ ಬ್ಯಾರಕ್ಕೆ ಕರೆಸ್ಕೊಂಡು ನಟ ದರ್ಶನ್ ಅಲ್ಲಿ ಪಾರ್ಟಿಯನ್ನು ಮಾಡ್ತಿರುವಂಥದ್ದು, ಸಿಗರೇಟನ್ನು ಸೇರ್ತಿರುವಂಥದ್ದು. ಸಾಮಾನ್ಯವಾಗಿ ಸಜಾ ಬಂದಿಗಳು ಟೋಕನ್ ಅನ್ನ ಕೊಟ್ಟು ತಮಗೆ ಬೇಕಾದಂಥ ಅವಶ್ಯಕ ವಸ್ತುಗಳನ್ನು ಖರೀದಿಯನ್ನು ಮಾಡ್ತಾರೆ. ಆದರೆ ಜೈಲಿನಲ್ಲಿ ಸಿಗರೇಟ್, ಮದ್ಯಪಾನ ಸೇರಿದಂತೆ ಇವೆಲ್ಲವೂ ಕೂಡ ನಿಷೇಧ ಇರುವಂಥದ್ದು. ಸಿಗರೇಟ್ ಬಳಸುವಂತಿಲ್ಲ, ಮಾದಕ ವಸ್ತು, ಮೊಬೈಲ್ ಸೇರಿದಂತೆ ಕೆಲವೊಂದಷ್ಟು ನಿಷೇಧಿತ ವಸ್ತುಗಳಿಗೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ. ಆದರೆ ನಟ ದರ್ಶನ್ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಪಡ್ಕೊಳ್ತಿರುವಂಥದ್ದು. ಅದು ವಿಲ್ಸನ್ ಗಾರ್ಡನ್ ನಾಗನ ಮೂಲಕವಾಗಿ. ವಿಲ್ಸನ್ ಗಾರ್ಡನ್ ನಾಗನಿಗೆ ಬೊಮ್ಮನಹಳ್ಳಿಯ ಲಿಂಕ್ ಚೆನ್ನಾಗಿರುವಂಥದ್ದು ಪ್ರಮುಖವಾಗಿ. ಇನ್ನೊಂದು ವಿಚಾರ, ಬೊಮ್ಮನಹಳ್ಳಿ ಮೂಲದ ಓರ್ವ ವ್ಯಕ್ತಿ ಇವ್ರಿಗೆ ಇವೆಲ್ಲವನ್ನು ಕೂಡ ಸಪ್ಲೈ ಮಾಡಿದೆ ಅನ್ನೋ ಮಾಹಿತಿ ಸದ್ಯ ಜೈಲಾಧಿಕಾರಿಗಳ ಗಮನಕ್ಕೆ ಬಂದಿರುವಂಥದ್ದು. ಸಭಾ ಓಕೆ, ಅದರ ಜೊತೆಗೆ ದರ್ಶನ್ಗೆ ಜೈಲಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳು ಅನ್ನೋದು ಕೂಡ ತುಂಬಾನೇ ಪ್ರಮುಖವಾಗುತ್ತೆ. ಯಾಕಂದ್ರೆ ಬೇಕಾಗಿರೋ ಮಿಲಿಟರಿ ಹೋಟೆಲಿಂದ ಊಟ ಬರುತ್ತೆ, ಬೇಕಾಗಿರೋ ಫೋನ್ಗಳನ್ನ ತಂದ್ಕೊಡ್ತಾರೆ, ಬೇಕಾದಂಗೆ ಜೈಲಲ್ಲಿ ಇರಬೇಕು ಅಂತಂದ್ರೆ ಅದು ಅಲ್ಲಿ ಶಿಕ್ಷೆ ಅನುಭವಿಸಕ್ಕೆ ಹೋಗಿರೋದಾ ಅಥವಾ ಯಾವುದೋ ರೆಸಾರ್ಟಿಗೆ ಮತ್ತು ಅಥವಾ ಪಾರ್ಕಿಗೆ ಪಿಕ್ನಿಕ್ ಮಾಡಕ್ ಹೋಗಿರೋದಾ?
ಸಭಾ ಇವೆಲ್ಲವನ್ನು ಕೂಡಿದ್ರೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ರೀತಿಯಾದ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಒಂದ್ ಕಡೆ, ಮತ್ತೊಂದ್ ಕಡೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಗನನ್ನ ನಾವು ಕಳ್ಕೊಂಡಿದೀವಿ, ಆದ್ರೆ ಕೊಲೆ ಆರೋಪ ಹೊತ್ತು ಅರೆಸ್ಟ್ ಆದಂತವರು ಐಷಾರಾಮಿ ಜೀವನವನ್ನ ಜೈಲಿನಲ್ಲಿ ಕಳೀತಿದ್ರೆ ಅವ್ರಿಗೆ ಯಾವುದೇ ರೀತಿಯಂತ ಮನ ಪರಿವರ್ತನೆ ಆಗೋದಿರಲಿ, ಪಾಪ ಪ್ರಜ್ಞೆ ಕಾಡ್ತಾನೆ ಇಲ್ಲ. ಸಲೀಸಾಗಿ ಜೈಲಿನ ಬ್ಯಾರಕ್ ಒಳಗಡೆ ಕುತ್ಕೊಂಡಾಗೂ ಸಿಗರೇಟ್ ಹೊಡಿತಾರೆ, ಜೈಲಿನ ಆವರಣದಲ್ಲಿ ಕುತ್ಕೊಂಡಾಗೂ ಸಿಗರೇಟ್ ಹೊಡಿತಾರೆ. ಜೈಲಿನ ಆವರಣದ ಒಳಗಡೆ ಸುಮಾರು 24 ಹೀನಸ್ ಕ್ರೈಮ್ ಮಾಡಿದಂತ ಒಬ್ಬ ನಟೋರಿಯಸ್ ರೌಡಿ ಶೀಟರ್ಗಳ ಜೊತೆಯಲ್ಲಿ ನಟ ದರ್ಶನ್ ಕುತ್ಕೊಂಡು ಕಾಲವನ್ನ ಕಳೀತಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಪಾಪ ಪ್ರಜ್ಞೆ ಕಾಡುತ್ತೆ ಅಂತ ಹೇಳಿ ಒಂದ್ ಕಡೆ ಗಮನಿಸಬಹುದು. ಪ್ರಮುಖವಾಗಿ ನಟ ದರ್ಶನ್ಗೆ ಬೆಂಗಳೂರಿನ ಜೈಲಿನಲ್ಲಿ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನ ಮಾಡ್ತಿರುವಂತದ್ದು. ಒಂದು ಕುಳ್ಳಾಸಿನ, ಮತ್ತೊಂದು ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳಾಸಿನ ಜೈಲ್ನ ಒಂದೇ ಬ್ಯಾರಕ್ ನಲ್ಲಿ ಇದ್ದಾರೆ. ನಟ ದರ್ಶನ್ ಇರುವಂತ ಬ್ಯಾರಕ್ ನಲ್ಲಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಕುಳ್ಳಾಸಿನ ಸಜಾ ಬಂದಿ ಆಗಿರುವಂತ ಕೈದಿ, ಅಂದ್ರೆ ಕೊಲೆ ಪ್ರಕರಣದಲ್ಲಿ ಆತನಿಗೆ ಸಜೆ ಆಗಿ ಆತ ಬೇರೆ ಬ್ಯಾರಕ್ ನಲ್ಲಿ ಇದ್ದಾನೆ. ವಿಚಾರಣಾಧೀನ ಕೈದಿಯಾಗಿ ಸಿದ್ದಾಪುರ ಮಹೇಶನ ಮರ್ಡರ್ ಕೇಸ್ನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಮತ್ತೊಂದು ಬ್ಯಾರಕ್ ನಲ್ಲಿ ಇದ್ದಾರೆ. ಜೊತೆಗೆ ನಟ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಅವರು ಬೇರೆ ಬ್ಯಾರಕ್ ನಲ್ಲಿ ಇದ್ದಾರೆ. ಆದ್ರೆ ಇವರಿಷ್ಟು ಜನ ಕುಳ್ಳಾಸಿನ, ನಟ ದರ್ಶನ್, ವಿಲ್ಸನ್ ಗಾರ್ಡನ್ ನಾಗ ಇವರೆಲ್ಲರೂ ಕೂಡ ಒಂದೇ ಬ್ಯಾರಕ್ ನಲ್ಲಿ ಕುತ್ಕೊಳ್ತಾರೆ, ಮಾತಾಡ್ತಾರೆ, ಚರ್ಚೆಯನ್ನ ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ, ಎಣ್ಣೆ ಪಾರ್ಟಿಯನ್ನ ಮಾಡ್ತಾರೆ. ತಮಗೆ ಬೇಕಾದಂತ ಕಡೆಯಿಂದ ಜೈಲಿನ ಒಳಗಡೆ ಇದ್ರೂ ಕೂಡ ಬೆಂಗಳೂರಿನ ತಮ್ಗೆ ಇಷ್ಟವಾದಂತ ಹೋಟೆಲ್ಗಳಿಂದನೇ ಬಿರಿಯಾನಿನ ತರಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಜೈಲಿನ ಅಧಿಕಾರಿಗಳ ಗಮನಕ್ಕೆ ಬರದಂತೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವೂ ಕೂಡ ಜೈಲಿನ ಅಧಿಕಾರಿಗಳ ಗಮನಕ್ಕೆ ಬಂದೇ ನಡೆದಿರುವಂತದ್ದು. ಪ್ರಮುಖವಾಗಿ ಇವಾಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನ ಜೈಲಾಧಿಕಾರಿಗಳು ಸಸ್ಪೆಂಡ್ ಆಗಿದ್ರು ಕೂಡ ಹಿಂದೆ 2018ರಿಂದ ಸತತವಾಗಿ ಜೈಲಿನಲ್ಲಿ ಸಜಾಬಂದಿ ಆಗಿರುವಂತಹ ಕುಳ್ಳಾಸಿನ ಏನಿದ್ದಾನೆ ಈತ ಇವೆಲ್ಲ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಸ್ವತಃ ವಿಲ್ಸನ್ ಗಾರ್ಡನ್ ನಾಗನಿಗೂ ಕೂಡ ಜೈಲಿನಲ್ಲಿ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಇದೇ ಕುಳ್ಳಾಸಿನ. ಒಂದೊಂದು ವಿಚಾರಕ್ಕೂ ಕೂಡ ಅಂದ್ರೆ ಸಿಗರೇಟ್ ತಗೊಳ್ಳೋದಕ್ಕಾಗಿರ್ಬೋದು, ಬಿರಿಯಾನಿಯನ್ನ ತಗೊಳ್ಳೋದಕ್ಕಾಗಿರ್ಬೋದು, ಎಣ್ಣೆಯನ್ನ ತಗೊಳ್ಳೋದಕ್ಕಾಗಿರ್ಬೋದು, ಇವೆಲ್ಲವೂ ಕೂಡ ಇಂತಿಷ್ಟು ಹಣವನ್ನ ಕುಳ್ಳಾಸಿನ ಡಿಸೈಡ್ ಮಾಡ್ತಿದ್ದ. ಆದ್ರೆ ಇವರ ಆದಾಯದ ಮೂಲ ಏನು, ಜೈಲಿನಲ್ಲಿರುವಂತ ಆರೋಪಿಗಳಿಗೆ ಇಷ್ಟು ಐಷಾರಾಮಿಯಾಗಿ ಪಾರ್ಟಿಯನ್ನ ಮಾಡ್ಲಿಕ್ಕೆ ಹಣ ಹೇಗೆ ಬಂತು ಅನ್ನೋದರ ತನಿಖೆಯನ್ನ ಸದ್ಯ ಮುಂದುವರಿಸಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.